ರೋಸ್ಟರ್ ಆಫ್ ಕಲಿಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಲಿಯುಗ ರೋಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರ ಬಗ್ಗೆ ಒಂದೊಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಈಗ ರೋಸ್ಟ್ ಮಾಡ್ಬೇಕಂತನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೇನೆ ಫ್ರೆಂಡ್ಸ್. ಎಲ್ಲರಿಗೂ ಕೇಳಿಕೊಳ್ಳೋದು ಏನಪ್ಪ ಅಂದರೆ, ಎಲ್ಲರಿಗೂ ನಾನು ಆದಷ್ಟು ಮೊದಲು ಸರಿಯಾಗಿ ಮಾತಾಡೋದು ಕಲಿ, ಆದಷ್ಟು ಎಫರ್ಟ್ಸ್ ಹಾಕಿ ನಿಮಗೆ ಕಂಟೆಂಟ್ ಕೊಡ್ತೀನಿ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವು ನನ್ನ ಮೇಲೆ ಸ್ವಲ್ಪ ದಯೆ ತೋರಿಸಿ, ಉತ್ತರ ಕರ್ನಾಟಕದ ಹುಡುಗದಿನಿ, ಸ್ವಲ್ಪ ಬೆಳೆಸಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಗೈಸ್, ಇವನ ಹೆಸರು ವಿಕ್ರಮ್ ಅಂತ. ನೋಡಿ, ಅತಿ ಬುದ್ಧಿವಂತ ಇವನು. ಯಾರ ಜೊತೆ ಹೆಂಗಿರ್ಬೇಕು, ಎಲ್ಲಿ ಸ್ಮಾರ್ಟ್ ಗೇಮ್ ಆಡ್ಬೇಕು ಅಂತ ಎಲ್ಲ ಗೊತ್ತು. ಇವನ ಬಗ್ಗೆ ಇಷ್ಟು ಮಾತ್ರ ಈಗ ಹೇಳ್ತೇನೆ, ಜಸ್ಟ್ ಇಂಡು ಕೊಡ್ತೇನೆ. ಇವರು ಮೋಕ್ಷಿತ ಅಂತ. ಅರ್ಥ ಆಯ್ತಾ? ಅರ್ಥ ಆಗಿರ್ಬೇಕಲ್ಲ. ಇವರು ಭವ್ಯ ಗೌಡ್ ಅಂತ. ಇವ್ರು ನೋಡಿ ಎಂತ ಚಂದ ಉಂಟಲ್ಲ. ಸಾರಿ. ಇವ್ರನ್ನ ನೋಡಿ, ಇವರು ಗೌತಮಿ ಅಕ್ಕ ಅಂತ. ಬಿ ಪಾಸಿಟಿವ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡಿ ಗೈಸ್, ಇವರು ಧನ್ರಾಜ್ ಅಂತ. ಇವರು ಒಳ್ಳೆ ಆಟ ಆಡ್ತಿದ್ದಾರೆ. ನೋಡಿ ಗೈಸ್, ಇವರು ರಜತ್ ಅಂತ. ಇವ್ರನ್ನ ನೋಡಿದ್ರೆ ಸ್ವಲ್ಪ ಅಹಂಕಾರ ಇದೆಯಾ ಅನ್ಸುತ್ತೆ, ಆದ್ರೆ ಇವರು ತಮ್ಮ ಮಾತಿನಂಗೆ ಆಟ ಆಡಬೇಕು. ಆಟ ಆಡಿ ತೋರಿಸಿದ್ರೆ ಗೊತ್ತಾಗೋದು. ಇವರು ಆಟ ನೋಡಿದ್ರೆ ಆಡ್ತಾರೆ ಅನ್ಸುತ್ತೆ, ಆದ್ರೆ ನೋಡೋಣ ಗೈಸ್, ಮುಂದೆ ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಎಲ್ರೂ ತಿಂತಾರೆ ಒಟ್ಟಿಗೆ ಅನ್ನ, ನಮ್ಗೆ ಒಬ್ರೇ ಅನ್ನ, ಅವರೇ ಹನುಮಂತಣ್ಣ. ಡಂಕನಕ. ನೋಡಿ ಗೈಸ್, ಇವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೇನ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗ ಅವನವನ ಒಟ್ಟ ನಾಚಿನ ನೋಡ್ರಿ. ಇಲ್ಲಿ ಹುಚ್ಚುವಯ್ಯ ಹೋಗೋಣ ಅಂತನ್ರಿ. ಭಾರಿ ಮನುಷ್ಯರಿ. ಮುಗ್ಧತೆ ಮಾತ್ರ ಎದ್ದು ಕಾಣ್ತಾ ಇದೆ. ಅದು ನಾಟಕ ಅಲ್ಲ, ನಿಜವಾಗ್ಲೂ ಮುಗ್ಧತೆ. ಅಷ್ಟೇ ಕೂಡ ನಿಯತ್ತಾಗಿ ಆಟ ಆಡ್ತಾರೆ. ನೋಡಿ ಗೈಸ್, ಯಾರು ನಿಮಗೆ ಬಿಗ್ ಬಾಸ್ ಅಲ್ಲಿ ಫೇವ್ರೇಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಗೈಸ್, ಇನ್ನೊಬ್ಬ ಬಿಗ್ ಬಾಸ್ ಆಟಗಾರ ಧರ್ಮಕೀರ್ತಿರಾಜ್ ಅವರು ನಿನ್ನೆ ಎಲಿಮಿನೇಟ್ ಆಗಿದ್ದಾರೆ. ಇವತ್ತು ಹೊರಗಡೆ ಬಂದಿದ್ದಾರೆ. ಏನಪ್ಪ ಬೇಜಾರಾಗ್ತಿದೆ. ಆದರೂ ಇವ್ರಿಗೆ ಏನು ಪ್ರಾಬ್ಲಮ್ ಆಯಿತು, ಇವ್ರ ಬಗ್ಗೆ ಮಾತ್ರ ಒಂದೆರಡು ಮಾತು ಹೆಚ್ಚು ಮಾತಾಡೋಣ ಇವತ್ತು. ನೋಡಿ ಗೈಸ್, ಇವರು ಸೈಲೆಂಟ್ ಇದ್ದಿದ್ದ, ಇವರಿಗೆ ಅದಿದಾಯ್ತಾ. ಇವರು ಎಲ್ಲ ಆಟದಲ್ಲಿ ಆಡಿದ್ದಾರೆ, ಆದರೆ ಯಾರಿಗೆ ಎಲ್ಲಿ ಒಟ್ಟು ಏನಪ್ಪ ಅಂದರೆ, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು ಯಾರಿಗೆ ಮೋಸನೂ ಮಾಡಿಲ್ಲ. ಮೋಸ ಮಾಡದೆ ಇರೋದೇ ಇವ್ರಿಗೆ ಹೆಲ್ಮೆಟ್ಗೆ ಕಾರಣ ಆಯ್ತಾ ಅನ್ನೋದೇ ನನ್ನ ಪ್ರಶ್ನೆ ಗೈಸ್. ಹೌದು ಅನಿಸುತ್ತೆ ನನ್ನ ಪ್ರಕಾರ. ಅದು ನಿಮಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಗೈಸ್. ತಪ್ಪದೇ ಎಲ್ಲರೂ ತಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ನೋಡಿ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಿಜವಾಗ್ಲೂ ನಾನು ಈ ಒಂದು ವಿಡಿಯೋ ಕಷ್ಟಪಟ್ಟು ಮಾಡಿದ್ದೇನೆ, ಆದರೆ ಏನಪ್ಪ ನಿಮಗೆ ಕಾಣಿಸೋದು, ಏನಪ್ಪ ಇಷ್ಟು ಮಾಡಿದ್ದಾನೆ ಇವನು, ಕಷ್ಟಪಟ್ಟಿದ್ದಾನೆ ಅಂತ ಅನಿಸ್ಬೋದು. ಆದರೆ ನಿಜವಾಗ್ಲೂ ಗೈಸ್, ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇನೆ. ಆದರೆ ಏನಪ್ಪ, ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಇರ್ಬೋದು. ಆ ಮಿಸ್ಟೇಕ್ನ ತಪ್ಪದೇ ಮುಂದೆ ಬರೋ ವಿಡಿಯೋದಲ್ಲಿ ಆದಷ್ಟು ಕಡಿಮೆ ಮಾಡ್ಕೊಳ್ತೀನಿ, ಆದಷ್ಟು ತಿದ್ದಿಕೊಂಡು ನಡಿತೀನಿ. 100% ಎಫರ್ಟ್ಸ್ ಹಾಕಿ ನಿಮಗೆ ವಿಡಿಯೋ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಕ್ರಿಯೇಟ್ ಮಾಡೀನಿ ಗೈಸ್.
ಪ್ಲೀಸ್ ನಮಗೆ ನಮ್ಮ ಬಡವ್ರ ಮಕ್ಕಳನ್ನ ಬೆಳೆಸಿ ಗೈಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ.